ನಮಗಿರೋದು ಕೊನೆ ಆಸೆ ಅವ್ರನ್ನ ಒಂದು ಸಲ ಆದರೂ MLA ಆಗಿ ನಾವು ನೋಡಬೇಕು ಅಂತ. ಈ ಪಕ್ಷೇತರರಾಗಿ ನಿಂತು 30,000 ವೋಟ್ ತೆಗೆಯೋದಂದರೆ ಅದು ತಮಾಷೆ ಆದಂಥ ಒಂದು ಮಾತಲ್ಲ. ಅವ್ರಿಗೆ ನಾವೆಲ್ಲರೂ ಸಹ ಬೆಂಬಲವಾಗಿ ಅವ್ರ ಜೊತೆ ನಾವು ನಿಲ್ತೀವಿ. ಅವ್ರ ಜೊತೆ ನಾವು ಯಾವಾಗಲೂ ಸಹ ಇದೇ ರೀತಿ ಇರ್ತೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ನಾಯಕರು, ಯುವ ನಾಯಕರು, ಬಳ್ಳಾಪುರದ ಬಂಗಾರ, ಕ್ರೀಡಾ ಪೋಷಕರು, ಕ್ರೀಡಾ ಅಭಿಮಾನಿಗಳು ಮತ್ತು ಶ್ರೀ KV ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಮಾಜಿ BMTC ಉಪಾಧ್ಯಕ್ಷರು ಆದಂಥ ಶ್ರೀಯುತ KV ನವೀನ್ ಕಿರಣ್ ಅಣ್ಣನವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪಠ್ಯ ಸಾಮಗ್ರಿಗಳು, ಸಿಹಿ ಹಂಚುವಿಕೆ ಹಾಗೂ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ತಾಯಿ ಚಾಮುಂಡೇಶ್ವರಿ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ಶ್ರೀಯುತ KV ನವೀನ್ ಕಿರಣ್ ಅಣ್ಣನವ್ರನ್ನ ಕಾಪಾಡಲಿ ಅಂತ ಆ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತೇನೆ ಸರ್. ಏನು ಹೇಳೋದಕ್ಕೆ ಬಯಸ್ತೀರಿ? ಅವ್ರನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ನೋಡೋದಕ್ಕೆ ಆಸೆ ಪಡ್ತೀರಿ ನೀವು? ಸರ್, ನಮ್ಮ ಆಸೆ ಇರೋದು ನಾವು ವರ್ಷ ನಿಮ್ಮ ಜೊತೆ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಮಾತನಾಡುವಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಹೇಳ್ತೀವಿ. ನಮಗಿರೋದು ಕೊನೆ ಆಸೆ ಅವ್ರನ್ನ ಒಂದು ಸಲ ಆದರೂ MLA ಆಗಿ ನಾವು ನೋಡಬೇಕು ಅಂತ. ಏನಕ್ಕೆ ಈ ಆಸೆಯನ್ನು ನಾವು ಯಾವಾಗಲೂ ಸಹ ವ್ಯಕ್ತಪಡಿಸ್ತೀವಿ ಅಂದರೆ, ಅವರು ಮಾಡುವಂಥ ಒಂದು ದಾನ ಧರ್ಮ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಸತತವಾಗಿ ಸುಮಾರು 20-25 ವರ್ಷಗಳಿಂದ ಅವರು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಅವರೂ ಸಹ 2018 ಎಲೆಕ್ಷನಲ್ಲಿ ಒಂದು 30,000 ವೋಟುಗಳನ್ನು ಅವ್ರದ್ದೇ ಆದಂಥ ಅದು ಇಂಡಿಪೆಂಡೆಂಟಾಗಿ ನಿಂತು ಪಕ್ಷೇತರರಾಗಿ ನಿಂತು 30,000 ವೋಟ್ ತೆಗೆಯೋದಂದರೆ ಅದು ತಮಾಷೆ ಆದಂಥ ಒಂದು ಮಾತಲ್ಲ. ಅದನ್ನು ಸಹ ಒಂದು ಪಾರ್ಟಿ ವೋಟ್ ಇದ್ದಂಗೆ 30,000 ವೋಟ್ ತೊಗೊಂಡಿರೋದು. ಸರ್, ಇನ್ನೊಂದು ಸರ್ ವಿಶೇಷವಾಗಿ ಹೇಳ್ತೀನಿ ನಮ್ಮ ಯಜಮಾನ್ರ ಬಗ್ಗೆ. ಅವರು ಸುಮಾರು ಒಂದು 20-25 ವರ್ಷದಿಂದ ಅವರು ದಾನ ಧರ್ಮ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅವರಿಗೆ ಏನಕ್ಕೆ ನಾವು ಜನನಾಯಕರಾಗಿ ನೋಡಬೇಕು ಅಂದರೆ, ಅವರು ಯಾವುದೇ ಒಂದು ಸ್ಥಾನಮಾನ, ರಾಜಕೀಯವಾಗಿ ಯಾವುದೇ ಒಂದು ಸ್ಥಾನಮಾನ ಇಲ್ಲದಿದ್ರೂ ಸಹ ಇಷ್ಟೊಂದು ಸಮಾಜ ಸೇವೆ ಮಾಡ್ಕೊಬರೋರು. ಯಾವುದೇ ಈಗ ಮುಂಚೂಣಿ ನಾಯಕರು ಇರ್ಬೋದು, ಅವರೆಲ್ಲನೂ ಸಹ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡುವಂಥದ್ದನ್ನ ನೀವೆಲ್ಲರೂ ಸಹ ನೋಡಿದ್ದೀವಿ. ಇವ್ರಿಗೆ ಯಾವುದೇ ಒಂದು ರಾಜಕೀಯ ಸ್ಥಾನಮಾನ ಇಲ್ಲದಿದ್ರೂ ಸಹ ನಿರಂತರವಾಗಿ ಒಂದು ಸಮಾಜ ಸೇವೆ ಅವರು ಮಾಡ್ಕೊಂಡೇ ಬರ್ತಾಯಿದ್ದಾರೆ. ಸರ್, ಒಂದು ವಿಶೇಷವಾಗಿ ಹೇಳ್ತೀನಿ, ಅವ್ರ ಮನೆ ಹತ್ರ ದಿನನಿತ್ಯ LKG ಮಗುವಿಂದ ಹಿಡಿದು ಡಾಕ್ಟ್ರ್ವರೆಗೂ ಸಹ ಓದುವಂಥವ್ರದ್ದು ವಿದ್ಯಾರ್ಥಿಗಳು ಬರ್ತಾರೆ. ಅವ್ರದ್ದೆಲ್ಲ ಆಗು ಹೋಗುಗಳನ್ನು ಸಹ ನಮ್ಮ ಯಜಮಾನರು ನೋಡ್ತಾರೆ. ಇಂಥವ್ರಿಗೆ ರಾಜಕೀಯವಾಗಿ ಇನ್ನಷ್ಟು ಶಕ್ತಿ ತುಂಬಬೇಕು ಅಂದರೆ ಅವರು ಮುಂದಿನ ಒಂದು 2028ನೇ ವಿಧಾನಸಭೆಯಲ್ಲಿ ಅವ್ರಿಗೆ ನಾವೆಲ್ಲರೂ ಸಹ ಬೆಂಬಲವಾಗಿ ಅವ್ರ ಜೊತೆ ನಾವು ನಿಲ್ತೀವಿ. ಅವ್ರ ಜೊತೆ ನಾವು ಯಾವಾಗಲೂ ಸಹ ಇದೇ ರೀತಿ ಇರ್ತೀವಿ. ಸರ್, ಕೊನೆಯದಾಗ ಒಂದು ಮಾತು ಹೇಳ್ತೀನಿ ನೋಡಿ ಸರ್. ಗೆದ್ದೇ ಗೆಲ್ಲುವೆವು, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ನೋಡಿ ಸರ್, ಇಷ್ಟು ಚಿಕ್ಕಬಳ್ಳಾಪುರದಲ್ಲಿ ನೀವೆಲ್ಲ ರಾಜಕೀಯ ವ್ಯಕ್ತಿಗಳನ್ನು ಸಹ ನೋಡಿರ್ತೀರ. ಎಲ್ಲರೂ ಸಹ ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಮಾಡ್ತಾರೆ. ಇವರು ಯಾರಿಗೂ ಸಹ ವಿರೋಧ ಪಕ್ಷದಲ್ಲಿ ಇರೋರ್ನೂ ಸಹ ಜೊತೆಲಿದ್ದವ್ರನ್ನ ಜೊತೆಗೆ ಹಾಕ್ಕೊಂಡು ಬೆಳೆಸುವಂತಹ ಒಂದು ಏಕೈಕ ನಾಯಕರು ಯಾರು ಅಂದರೆ ನಾನು ಕಂಡಂಗೆ ಅದು KV ನವೀನ್ ಕಿರಣ್ ಅವರು ಮಾತ್ರ.